ಸ್ಮಾರ್ಟ್ ಮೀಟರ್ ಟೆಂಡರ್ನಲ್ಲಿ ಅವ್ಯವಹಾರ ಆಗಿದೆ ಅಂತ ನ್ಯಾಯಾಲಯಕ್ಕೆ ಖಾಸಗಿ ದೂರನ್ನ ಸಲ್ಲಿಸಿದೆ ಬಿಜೆಪಿ ನಾಯಕರು. ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ವಿಚಾರಣೆ ಕೂಡ ನಡೆಯಿತು. ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್, ಎಸ್ಆರ್ ವಿಶ್ವನಾಥ್ ಹಾಜರಿದ್ದರು ವಿಚಾರಣೆ ಸಂದರ್ಭ. ವಿಚಾರಣೆ ನಡೆಸಿರುವಂತಹ ಕೋರ್ಟ್ ನಾಳೆಗೆ ವಿಚಾರಣೆಯನ್ನ ಮುಂದೂಡಿದೆ. ಜನಪ್ರತಿನಿಧಿಗಳ ಕೋರ್ಟ್ ಅಲ್ಲಿ ಬಹಳಷ್ಟು ಆರೋಪ ಇದೆ. ಒಂದು ಟೆಂಡರ್ನಲ್ಲಿ ಭಾಗವಹಿಸಿರೋದು ಕೆಲ ಕಂಪನಿಗಳು ಡಮ್ಮಿ ಅನ್ನುವಂತ ಆರೋಪ ಇದೆ. ಆಮೇಲೆ ಮೀಟರ್ನ ಚಾರ್ಜಸ್ ಈ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಎಷ್ಟಿದೆ, ಬೇರೆ ರಾಜ್ಯಗಳಲ್ಲಿ ಎಷ್ಟಿದೆ, ಎಷ್ಟು ಮಾರ್ಜಿನ್ ಇದೆ, ಇವೆಲ್ಲವನ್ನು ಕೂಡ ಎಕ್ಸ್ಪ್ಲೈನ್ ಮಾಡಲಾಗಿದೆ. ಇತರ ಕಂಪನಿಗಳಿಗೆ ಟೆಂಡರ್ಗೆ ಬರದಂತೆ ಷರತ್ತನ್ನ ವಿಧಿಸಿರೋದು, ಹಾಗೆ ಭಾಗವಹಿಸಿರುವಂತಹ ಕಂಪನಿಗಳು ಡಮ್ಮಿ ಆಗಿರೋದು, ಕೇವಲ 3-4 ಕಂಪನಿಗಳಷ್ಟೇ ಟೆಂಡರ್ನಲ್ಲಿ ಭಾಗವಹಿಸಿರೋದು, ಇಲ್ಲಿ ಅವ್ಯವಹಾರ ನಡೆದಿದೆ ಅನ್ನೋದಾಗಿ ಬಿಜೆಪಿ ನಾಯಕರು ನ್ಯಾಯಾಲಯಕ್ಕೆ ಖಾಸಗಿ ದೂರನ್ನ ಸಲ್ಲಿಸಿರ್ತಾರೆ. ಈ ವಿಚಾರಣೆಯನ್ನ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಇವತ್ತು ಕೈಗೆತ್ತಿಕೊಂಡಿತ್ತು, ವಿಚಾರಣೆಯನ್ನು ನಡೆಸಿತ್ತು. ಈ ಸಂದರ್ಭ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್, ಎಸ್ಆರ್ ವಿಶ್ವನಾಥ್ ಹಾಜರಿದ್ರು. ಈಗ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ನಾಳೆ ದಿನ ಮತ್ತೆ ವಿಚಾರಣೆ ಇರುತ್ತೆ. ಸ್ಮಾರ್ಟ್ ಮೀಟರ್ ಅವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ಸಲ್ಲಿಸಿರುವಂತಹ ಅರ್ಜಿಯ ವಿಚಾರಣೆ ನಾಳೆಗೆ ಮುಂದೂಡಿಕೆ ಮಾಡಲಾಗಿದೆ. ಅರ್ಜಿದಾರರ ಪರವಾಗಿ ವಕೀಲೆ ಲಕ್ಷ್ಮೀ ಅಯ್ಯಂಗಾರ್ ವಾದವನ್ನು ಮಂಡಿಸಿದ್ದಾರೆ. ರಾಜಶ್ರೀ ಕಂಪನಿಗೆ ಸ್ಮಾರ್ಟ್ ಮೀಟರ್ ಟೆಂಡರ್ ಅನ್ನ ನೀಡಲಾಗಿದೆ. ಈ ಅಕ್ರಮದಲ್ಲಿ ಇಂಧನ ಸಚಿವರು, ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದಾರೆ ಅನ್ನೋ ಆರೋಪವನ್ನು ಮಾಡ್ತಾ ಇದ್ದಾರೆ. ಹಾಗೆ ಕಳೆದ ವರ್ಷ 500 ಕೋಟಿ ರೂಪಾಯಿ ವಹಿವಾಟು ನಡೆದಿದೆ. 500 ಕೋಟಿ. 3 ಕಂಪನಿಗಳು ಮಾತ್ರ ಟೆಂಡರ್ನಲ್ಲಿ ಭಾಗಿಯಾಗಿವೆ. ಇತರ ಕಂಪನಿಗಳು ಟೆಂಡರ್ಗೆ ಬರದಂತೆ ಷರತ್ತನ್ನ ವಿಧಿಸಿತ್ತು. ಬಿಡ್ನಲ್ಲಿದ್ದಂತ ಎಲ್ಲಾ ಕಂಪನಿಗಳು ಕೂಡ ಡಮ್ಮಿ ಕಂಪನಿಗಳು. ಬೆಸ್ಕಾಂನಲ್ಲಿ ದೊಡ್ಡ ಮಟ್ಟದ ಅಕ್ರಮ ನಡೀತಾ ಇದೆ. ಒಂದೇ ಒಂದು ಸಿಂಗಲ್ ಫೇಸ್ ಮೀಟರ್ಗೆ 5,000 ರೂಪಾಯಿ ಚಾರ್ಜ್ ಮಾಡ್ತಾರೆ. 2 ಫೇಸ್ ಮೀಟರ್ಗೆ 9,000 ರೂಪಾಯಿ ಚಾರ್ಜ್ ಮಾಡ್ತಾರೆ. ಅದೇ ಬೇರೆ ರಾಜ್ಯಗಳಲ್ಲಿ ನಾವು ದರವನ್ನ ಗಮನಿಸಿದ್ರೆ 900 ರೂಪಾಯಿ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ರಮೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಇವತ್ತು ನ್ಯಾಯಾಲಯದಲ್ಲಿ ಯಾವ ರೀತಿಯಾದಂತಹ ವಿಚಾರಣೆ ನಡೆದಿದೆ, ಯಾರ್ಯಾರಿದ್ರು ವಿಚಾರಣೆಯ ಸಂದರ್ಭ, ಏನಾಗಿತ್ತು ಇವತ್ತು? ಚೈತ್ರ, ಇವತ್ತು ಬಿಜೆಪಿಯ 3 ನಾಯಕರು ಕೂಡ ಕೋರ್ಟ್ಗೆ ಹಾಜರಾಗಿದ್ರು. ಕೋರ್ಟ್ಗೆ ಹಾಜರಾಗಿ ಈ ಒಂದು ಖಾಸಗಿ ದೂರನ್ನು ಸಲ್ಲಿಸಿದ್ದಾರೆ. ಅಂದ್ರೆ ಎಸ್ಆರ್ ವಿಶ್ವನಾಥ್ ಇರಬಹುದು, ಧೀರಜ್ ಮುನಿರಾಜ್ ಇರಬಹುದು, ಸಿ ಅಶ್ವಥ್ ನಾರಾಯಣ್ ಇರಬಹುದು, 3 ಜನ ಶಾಸಕರು ಕೂಡ ಕೋರ್ಟ್ಗೆ ಹಾಜರಾಗಿದ್ರು. ಅವ್ರ ಪರ ವಕೀಲರ ವಾದ ಏನಂತಂದ್ರೆ, ಈ ಟೆಂಡರೇ ತುಂಬಾ ಅಂದ್ರೆ ಅವ್ಯವಹಾರ ನಡೆದಿದೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಕೇವಲ 900 ರೂಪಾಯಿ ಮೀಟರ್ಗೆ ಇಲ್ಲಿ 5,000ದಿಂದ 10,000ವರೆಗೂ ಚಾರ್ಜ್ ಮಾಡ್ತಾ ಇದ್ದಾರೆ. ಅಂದ್ರೆ ಕಿಲೋವ್ಯಾಟ್ಗೆ ಆಧರಿಸಿ ಅದನ್ನ ಚಾರ್ಜ್ ಮಾಡ್ತಾ ಇದ್ದಾರೆ. ಹೀಗಾಗಿ ಇದು ಕಂಪ್ಲೀಟ್ ಇಲ್ಲಿಗಲ್. ಜೊತೆಗೆ ಬೆಸ್ಕಾಂ ಈ ಟೆಂಡರ್ ಕರೆದಿರೋದು. ಆದ್ರೆ ಇದು ಒಂದೇ ಟೆಂಡರ್ ನಲ್ಲಿ ಬೇರೆ ಬೇರೆ ಎಸ್ಕಾಂಗಳಿಗೂ ಇದೇ ಟೆಂಡರ್ ನ ಅಳವಡಿಸ್ಕೊಳ್ಳಿ ಅಂತ ಹೇಳಿ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಇದು ಕೂಡ ಇಲ್ಲಿಗಲ್. ಕಂಪ್ಲೀಟ್ ಇಲ್ಲಿ ಅಕ್ರಮಗಳು ನಡೆದಿರೋದ್ರಿಂದ, ಸಾಕಷ್ಟು ಅವ್ಯವಹಾರ ನಡೆದಿರೋದ್ರಿಂದ ಇದ್ರ ಬಗ್ಗೆ ತನಿಖೆ ಆಗಬೇಕು ಅಂತ ಹೇಳಿ ಮನವಿ ಮಾಡಿದ್ರು. ಜೊತೆಗೆ ಇದಕ್ಕೆ ಸ್ಯಾಂಕ್ಷನ್ ಬೇಕಾಗಿರೋದ್ರಿಂದ, ಯಾಕಂದ್ರೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಕೆಳಗಡೆ 17A ಅಡಿ ಸ್ಯಾಂಕ್ಷನ್ ರಾಜ್ಯಪಾಲರ ಅನುಮತಿ ಬೇಕಾಗಿರೋದ್ರಿಂದ ಆ ಅನುಮತಿಗೂ ಈಗಾಗಲೇ ನಾವು ರಾಜ್ಯಪಾಲರಿಗೆ ಮನವಿ ಮಾಡಿದೀವಿ. ಹೀಗಾಗಿ ನೀವು ಈ ಖಾಸಗಿ ದೂರನ್ನ ಸ್ವೀಕರಿಸಬೇಕು ಅಂತ ಹೇಳಿ ಮನವಿ ಮಾಡಿದ್ರು. ಈಗ ಕೋರ್ಟ್ ವಿಚಾರಣೆಯನ್ನ ನಾಳೆ ಮುಂದೂಡಿದೆ. ನಾಳೆ ಈ ಕೇಸನ್ನ ಮುಂದುವರಿಸಬೇಕಾ ಬೇಡವಾ, ಈ ಕೇಸಲ್ಲಿ ಏನಾದರೂ ಅರ್ಹತೆ ಇದೆಯಾ ಅನ್ನೋದನ್ನ ಕೋರ್ಟ್ ನಾಳೆ ತೀರ್ಮಾನ ಮಾಡೋ ಸಾಧ್ಯತೆ ಇದೆ. ಓಕೆ, ಥ್ಯಾಂಕ್ ಯು ರಮೇಶ್ ಮಾಹಿತಿಗಾಗಿ.